ಇನ್ನು ಪ್ರಭಾವಿ ನಾಯಕರೇ ಸೈಡ್ ಲೈನ್ ಆದ್ರ ಬಿಜೆಪಿಯಲ್ಲಿ ಮೂಲೆ ಗುಂಪಾದ್ರ ಮಾಜಿ DCM GBA ಚುನಾವಣಾ ಸಿದ್ಧತೆಯಲ್ಲಿ ಶಾಸಕರು ಸೈಡ್ ಲೈನ್ ಆಗ್ತಾ ಇದ್ದಾರಾ ಅಂತ. DCM ಆಗಿದ್ದಾಗ DK ಕುಟುಂಬದ ವಿರುದ್ಧ ತೊಡೆ ತಟ್ಟಿ ನಿಂತರು. ಆದರೆ ಈಗ ಪಕ್ಷದಲ್ಲಿ ಅವರನ್ನೇ ಕಡೆಗಣಿಸಲಾಯ್ತಾ. ಮಾಜಿ DCMಗೆ ಈ ಪರಿಸ್ಥಿತಿ ಬಂತ. ಚುನಾವಣೆ ಸಿದ್ಧತೆಗೆ ಪ್ರಮುಖ ನಾಯಕರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಆದರೆ BJP ಪಟ್ಟಿಯಲ್ಲಿ ಅಶ್ವಥ್ ನಾರಾಯಣ್ ಅವರ ಹೆಸರು ಮಿಸ್ ಆಗಿದೆ. ಕಾಟಾಚಾರಕ್ಕೆ ಅನ್ನೋ ಹಾಗೆ ಸಹ ಪ್ರಮುಖರ ಪಟ್ಟಿಯಲ್ಲಿ ಒಂದು ಸ್ಥಾನವನ್ನು ಕೊಡಲಾಗಿದೆ. ಅಂದರೆ ಯಾರು ಅಷ್ಟು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ವಾ? ಅಂದರೆ ಮಲ್ಲೇಶ್ವರಂ ಅಂತಹ ಒಂದು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದಂಥವರು DCM ಆಗಿದ್ದಂಥವ್ರು. ಯಾಕೆಂದರೆ ಮೂರು ಜನ DCMಗಳಿದ್ರು BJP ಅವಧಿಯಲ್ಲಿ. ಅದರಲ್ಲಿ ಒಬ್ಬ ಸಹ DCM ಆಗಿದ್ದಂತಹ ಅಶ್ವಥ್ ನಾರಾಯಣ, ಜೊತೆಗೆ ರಾಮನಗರ ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು. ಇವರಿಗೆ ಇದೀಗ ಯಾಕೋ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ವಿಪಕ್ಷ ನಾಯಕ ಹಾಗೂ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲೂ ಕೂಡ ಅಶ್ವಥ್ ನಾರಾಯಣ ಇದ್ದರು. ಆದರೆ ಯಾಕೋ ಸೈಲೆಂಟ್ ಮಾಡಲಾಗ್ತಾ ಇದೆಯಾ ಅವ್ರನ್ನ ಅಂತ. ಯಾಕೆಂದರೆ ಅವರು ಸ್ವಭಾವತಃ ಸೌಮ್ಯ ಸ್ವಭಾವದವರು ಡಾಕ್ಟರ್ ಅಶ್ವಥ್ ನಾರಾಯಣ್. ಆದರೆ ಸ್ಥಾನಮಾನ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ರೇಸ್ನಲ್ಲೂ ಕೂಡ ಇದ್ದರು, ಸಾಕಷ್ಟು ಬೆಂಬಲ ಇತ್ತು. ವಿಜೇಂದ್ರ ಅಶ್ವಥ್ ನಾರಾಯಣ ಮಧ್ಯೆ ಏನಾದರೂ ಮುನಿಸು ಶುರುವಾಗಿದೆಯಾ ಅಂತ ಅಶ್ವಥ್ ನಾರಾಯಣ ಹೆಸರನ್ನು ಮಿಸ್ ಮಾಡಿದ್ದಾರೆ. ಚುನಾವಣೆ ಸಿದ್ಧತೆಗೆ ಪ್ರಮುಖ ನಾಯಕರ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗ ಯಲಹಂಕ ಶಾಸಕ SR ವಿಶ್ವನಾಥ್ಗೆ GBA ಉಸ್ತುವಾರಿ ಅಥವಾ ಸಹ ಉಸ್ತುವಾರಿಯಾಗಿ ಸ್ಥಾನ ಇಲ್ಲ. ಆದರೆ ಬಹುತೇಕ ಬೆಂಗಳೂರಿನ ಎಲ್ಲ ಭಾಗದ ಶಾಸಕರಿಗೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ಪಕ್ಷದಲ್ಲಿ ಕೊಡಲಾಗಿದೆ. ಆದರೆ ವಿಶ್ವನಾಥ್ಗೆ ಜವಾಬ್ದಾರಿ ಕೊಟ್ಟಿಲ್ಲ. ಅಶ್ವಥ್ ನಾರಾಯಣ್ಗೆ ಹೆಸರನ್ನು ಕೈಬಿಟ್ಟಿದ್ದಾರೆ. ಇದೆಲ್ಲ ಒಂದು ಕಡೆ ವಿಶ್ವನಾಥ್ ಮತ್ತು ಅಶ್ವಥ್ ನಾರಾಯಣರನ್ನು ದೂರ ಇಡ್ತಾ ಇದ್ದಾರಾ BJPಯಲ್ಲಿ ಅನ್ನುವಂಥದ್ದು. ಸೈಡ್ಲೈನ್ ಯಾಕೆ ಮಾಡ್ತಾ ಇದ್ದಾರೆ ಈ ನಾಯಕರನ್ನು? ಅವರನ್ನು ಬಳಸ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಏನಿದೆ ಪಕ್ಷದ ಆಂತರಿಕ ವಿಚಾರ? ಬಣ ರಾಜಕಾರಣ ಇಲ್ಲೂ ಉದ್ಭವ ಆಗಿದೆಯಾ? ಒಂದು ಕಡೆ ಪ್ರಬಲ ವಿರೋಧ ಪಕ್ಷವಾಗಿ ಗುರುತಿಸ್ಕೊಳ್ಳೋದಕ್ಕೇ ಇನ್ನೂ ಹರಸಾಹಸ ಪಡ್ತಾ ಇರುವಂತಹ BJP 2.5 ವರ್ಷ ಈಗಾಗಲೇ ಕಳೀತು ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತು. ಆದರೆ ಅನೇಕ ಹಿನ್ನಡೆಗಳನ್ನು ಕೂಡ ಅನುಭವಿಸ್ತಾ ಇದೆ. ಅದರ ಜೊತೆಗೆ ಚುನಾವಣೆಯ ನಾಯಕರ ಪಟ್ಟಿಯಲ್ಲೂ ಕೂಡ ಇವರ ಹೆಸರಿಲ್ಲ.